ಹಲೋ ಹಾಯ್ ಬಾಯ್ಸ್, ಹಾಯ್ ಗರ್ಲ್ಸ್. ನಾನು ಒಂದು ಸಿಂಪಲ್ ಒಂದು ಮಾತು ಹೇಳ್ತೀನಿ. ಏನು ಗೊತ್ತಾ, ಅದು ಎಲ್ಲ ಹುಡುಗಿರು ಹುಡುಗಿರಂತಾರೆ ಹುಡುಗ ಮೋಸ ಮಾಡ್ದ ಅಂತಂತಾರೆ. ಹುಡುಗಿರಂತಾರೆ ಹುಡುಗ ಮೋಸ ಅಂತಾರೆ. ಹುಡುಗರಂತಾರೆ ಹುಡುಗಿ ಮೋಸ ಮಾಡಿದ್ಲು ಅಂತಂತಾರೆ. ಆದರೆ ಒಂದು ಹುಡುಗಿ ಹುಡುಗನ ಕಾಪಾಡೋದು, ಹುಡುಗ ಹುಡುಗಿನ ಕಾಪಾಡೋದು. ಈ ವಿಡಿಯೋ ನೋಡ್ಕೊಂಬನ್ನಿ. ವಿಡಿಯೋ ನೋಡ್ಕೊಂಡು ಬಂದು ಲೈಕ್ ಮಾಡ್ತೀರೋ, ಇಲ್ಲ ಶೇರ್ ಮಾಡ್ತೀರೋ, ಇಲ್ಲ ಸಬ್ಸ್ಕ್ರೈಬ್ ಮಾಡ್ತೀರೋ, ನಿಮಗೆ ಸೇರುತ್ತೆ ನೋಡಿ ಗರ್ಲ್ಸ್ ಆ್ಯಂಡ್ ಬಾಯ್ಸ್. ನಿಮ್ಗೇನೋ ತೊಂದರೆ ಆಗಿದೆ ಅಂತ ನೀವು ಕಾಲ್ ಮಾಡಿದ್ರೆ ಫಸ್ಟ್ ಬರೋದು ನಮ್ಮ ಹುಡುಗರ ಅಥವಾ ಹುಡುಗಿರ? ನಮ್ಮ ಹುಡುಗಿರೇ ಬರೋದು. ಇವಾಗ ಯಾರು ಕಾಲ್ ಮಾಡ್ತೀರಾ? ನಮ್ಮ ಹುಡುಗಿಗೆ. ಹಲೋ ಬ್ರೋ, ಬ್ರೋ ಇಲ್ಲಿ ಹುಡುಗರು ಬೆಲ್ ರೋಡ್ ಹತ್ರ ತುಂಬಾ ರೇಗಿಸ್ತಿದ್ದಾರೆ, ಚುಡಾಯಿಸ್ತಿದ್ದಾರೆ. ನಾನು ಲೊಕೇಶನ್ ಕಳಿಸ್ತೀನಿ, ಪ್ಲೀಸ್ ಬರ್ತೀಯಾ? ಇವಾಗ ಹಾಫ್ ಅನ್ ಅವರ್ ಆಯ್ತು, ಬೆಲ್ ರೋಡ್. ನಾನು ಇವಾಗ ಪಾರ್ಲರಿಗೆ ಬಂದು ಹಾಫ್ ಅನ್ ಅವರ್ ಆಯ್ತು, ಲೇಟ್ ಆಗುತ್ತೆ ಅನ್ಸುತ್ತೆ. ಕ್ಯಾರಿ ನಂಬೇಡ ಹುಡುಗಿರನ್ನ ನಂಬೇಡ. ನಮ್ಮ ಹುಡುಗರಿಗೆ ಫೋನ್ ಮಾಡಿ. ಫೋನ್ ಎತ್ತಲ್ಲ ಅನ್ಸುತ್ತೆ. ಹಲೋ, ಪೊರ್ಕಿ ಹುಡುಗರು ಚುಡಾಯಿಸ್ತಿದ್ದಾರೆ ಬೆಲ್ ರೋಡ್ ಹತ್ರ. ನಂಗೆ ಭಯ ಆಗ್ತಿದೆ, ಬರ್ತೀಯಾ? ಲೊಕೇಶನ್ ಕಳ್ಸು, 5 ನಿಮಿಷ ಬಂದೆ. ಪಕ್ಕ ಬರ್ತೀಯಾ? ಕಳ್ಸು 5 ನಿಮಿಷ ಬಂದೆ. ಆ ಗೆಳೆಯನಿಗೆ ಗುಡಿಯ ಕಟ್ಟು, ನಾ ಹೋಗೋದಿಲ್ಲ ನಿನ್ನ ಬಿಟ್ಟು. ಮಾರಲ್ ಆಫ್ ದ ಸ್ಟೋರಿ ನಿಮ್ಗೆ ಏನ್ ಅರ್ಥ ಆಯ್ತು? ಹುಡ್ಗಿನ ನಂಬಾರ್ದು ಅಂತ ಎಷ್ಟೋ ಜನ ಹೇಳ್ತಾರೆ, ಬಟ್ ಲಾಸ್ಟಿಗೆ ಇವತ್ತು ಗೊತ್ತಾಯ್ತು ಹುಡ್ಗಿನ ನಿಜವಾಗ್ಲೂ ನಂಬಾರ್ದು ಅಂತ. ಕೊನೆಗಾಗದ್ ನಮ್ಮ ಹುಡುಗರೆ ಅಂತ ಇವಾಗ ಗೊತ್ತಾಯ್ತು. ಇವಳು ಅಂದ್ರೆ ಯಾಕೋ ತುಂಬಾ ಸೆಂಟಿಮೆಂಟು. ಆ ನಿಯತ್ತಾಗಿರೋ ಹುಡುಗರಿಗೆ ಶೇರ್ ಮಾಡಿ ಮತ್ತೆ ಟ್ಯಾಗ್ ಮಾಡಿ. ನೋಡಿದ್ರಾಗ್ರು ಈ ವಿಡಿಯೋಸ್ ಹೆಂಗಿದೆ ಅಂತಂತ. ಸೂಪರ್ ಆಗಿದೆ ಅಲ್ವಾ? ಸೂಪರ್ ಆಗಿದ್ದರೆ ಅಲ್ಲ, ನಾನು ಹೇಳೋದೊಂದು ಮಾತು, ಸೂಪರ್ ಆಗಿದ್ದರೆ ಹುಡುಗರು ಫಸ್ಟ್ ಮುಂದೆ ಇರ್ತಾರೆ. ದಯವಿಟ್ಟು ಈ ವಿಡಿಯೋನ ಹುಡುಗರು ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತೀರಾ?